ಬೆಂಗಳೂರಲ್ಲಿ ಅನುಮಾನಾಸ್ಪದವಾಗಿ ಬೈಕ್ ಒಂದು ಪತ್ತೆಯಾಗಿದೆ. ಬಸವನಪುರದ ವಿಭೂತಿಪುರ ಲೇಕ್ ಬಳಿ ಈ ಬುಲೆಟ್ ಬೈಕ್ ಪತ್ತೆಯಾಗಿದೆ. ಅನುಮಾನಾಸ್ಪದ ಬೈಕ್ನ ನೋಡಿ ವ್ಯಕ್ತಿಯೊಬ್ಬರು ಟ್ವೀಟ್ ಮಾಡ್ತಾರೆ. ಪಾರ್ಕ್ ಒಳಗಿನ ಮಕ್ಕಳ ಮೈದಾನದ ಫುಟ್ಪಾತ್ನಲ್ಲಿ ಈ ಬೈಕ್ ಪತ್ತೆಯಾಗಿದೆ. ಬಿಳಿ ಬಣ್ಣದ ರಾಯಲ್ ಎನ್ಫೀಲ್ಡ್ನಲ್ಲಿ ಅಡಗಿದೆಯಾ ಕರಾಳ ರಹಸ್ಯ ಅನ್ನುವಂತಹ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ರಾಯಲ್ ಎನ್ಫೀಲ್ಡ್ ಯಾರಿಗೆ ಸೇರಿದ್ದು, ಯಾರ ತಂದಲ್ಲಿ ಇರಿಸಿದ್ದು, ಈ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಲಭ್ಯವಾಗ್ತಿದೆ? ಸಭಾ ರಾಯಲ್ ಎನ್ಫೀಲ್ಡ್ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂಥದ್ದು, ಅದು ಕೂಡ ಬಸವನಪುರದ ವಿಭೂತಿಪುರ ಲೇಕ್ ಬಳಿ ಈಗ ಪತ್ತೆಯಾಗಿರುವಂಥದ್ದು. ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ಅದು ಆ ವೆಹಿಕಲ್ ಅಲ್ಲೇ ನಿಂತಿರುತ್ತೆ. ಜೊತೆಗೆ ನಂಬರ್ ಪ್ಲೇಟ್ ಕೂಡ ಕಂಪ್ಲೀಟ್ ಆಗಿ ಮುಚ್ಚಲಾಗಿರುತ್ತೆ. ಅಂದರೆ ಆ ನಂಬರ್ ಪ್ಲೇಟನ್ನು ಕಾಣದೇ ಇರೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಸ್ಕ್ರ್ಯಾಚ್ ಮಾಡಲಾಗಿರುತ್ತೆ. ಈಗ ಸದ್ಯ ಆ ಒಂದು ವೆಹಿಕಲನ್ನು ಯಾವಾಗ ಅನುಮಾನ ಬರುತ್ತೋ, ಅನುಮಾನ ಬಂದ ಬಳಿಕ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟ ಬಳಿಕ ಆ ಲೇಕ್ ಬಳಿ ಇದ್ದಂಥ ಎನ್ಫೀಲ್ಡ್ ವೆಹಿಕಲನ್ನು ಈಗಾಗಲೇ ಟೋ ಮಾಡಲಾಗಿದೆ. HAL ಸಂಚಾರಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಕ್ವೈರಿಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ 2 ದಿನಗಳ ಕಾಲ ಸಾಕಷ್ಟು ಭಯವನ್ನ, ಆತಂಕವನ್ನ ಅಲ್ಲಿನ ಸ್ಥಳೀಯರಲ್ಲಿ ಕೂಡ ಈ ಒಂದು ಎನ್ಫೀಲ್ಡ್ ಏನು ನಿಂತಿತ್ತು ಅನುಮಾನಾಸ್ಪದವಾಗಿ, ಇದು ಮೂಡಿಸಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 2 ದಿನಗಳಿಂದಲೂ ಕೂಡ ಅನುಮಾನಾಸ್ಪದವಾಗಿ ಅದು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟ ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗ ನಂಬರ್ ಪ್ಲೇಟ್ ಕೂಡ ಇಲ್ಲದೆ ಇರೋ ಕಾರಣವಾಗಿ ಆ ಒಂದು ವೆಹಿಕಲ್ ಅನ್ನ ಕೂಡ ಈಗಾಗಲೇ ಸೀಸ್ ಮಾಡಿ ಅದರ ಆಧಾರದ ಮೇಲೆ, ಯಾಕಂದ್ರೆ ಈ ರೀತಿಯ ವೆಹಿಕಲ್ಗಳು ಸಿಕ್ಕಂತ ಸಂದರ್ಭದಲ್ಲಿ ಯಾವ್ದಾದ್ರು ಬೈಕ್ಗಳು ಕಳ್ತನ ಆಗಿರೋದನ್ನ ಕೂಡ ಚೆಕ್ ಮಾಡ್ತಾರೆ. ಆದ್ರೆ ವೆಹಿಕಲ್ಗಳು ಕಳ್ತನ ಆಗಿದೆಯಾ ಅಂದ್ರೆ ರಾಯಲ್ ಎನ್ಫೀಲ್ಡ್ ವೈಟ್ ಬಣ್ಣದ ಯಾವ್ದಾದ್ರು ಬೈಕ್ ಕಳ್ಳತನ ಆಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಾವುದು ಕೂಡ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಹಾಗಾಗಿ ಆ ಬೈಕ್ ಅನ್ನ ವಶಕ್ಕೆ ಪಡೆದುಕೊಂಡು ಆ ಬೈಕ್ ಅನ್ನ ಸೀಸ್ ಮಾಡಿ ಈಗಾಗಲೇ ಆ ಬೈಕ್ ಓನರ್ ಅನ್ನ ಅಥವಾ ಮಾಲೀಕರನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.